ಇದು ಆಫ್ರಿಕಾದ ಅಪರೂಪದ ಬ್ಲಾಕ್ ಓಪಲ್ ಅನ್ನೋ ರತ್ನ. ನ್ಯೂಯಾರ್ಕ್ ಅಲ್ಲಿ ಒಂದು ಜ್ಯುವೆಲರಿ ಶಾಪ್ ಇಟ್ಕೊಂಡಿರೋ ಹಾವರ್ಡ್ ವಿಪರೀತ ಗ್ಯಾಂಬ್ಲಿಂಗ್ ಅಡಿಕ್ಟ್. ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿರ್ತಾನೆ. ಸಾಲ ಕೊಟ್ಟೋರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸರ್ಕಸ್ಸೇ ಮಾಡ್ತಿರ್ತಾನೆ. ಇವನು ಆಫ್ರಿಕಾದಿಂದ ಈ ಅಪರೂಪದ ಕಲ್ಲನ್ನ ತರಿಸ್ಕೋತಾನೆ. ಆ ಕಲ್ಲನ್ನ ಮಾರಿ ಅಥವಾ ಅದ್ರ ಮೇಲೆ ಬೆಟ್ ಕಟ್ಟಿ ಇರೋ ಸಾಲನೆಲ್ಲ ತೀರಿಸ್ಬೇಕು ಅನ್ನೋದು ಅವನ ಪ್ಲಾನ್. ಆದ್ರೆ ಅವನ ದುರಾಸೆಯಿಂದ ಎಂತೆಂತ ಸಿಚುವೇಶನ್ ಗಳಲ್ಲಿ ಸಿಕ್ಕಾಕೋತಾನೆ ಅನ್ನೋದು ಊಹಿಸಲಾಗದ ಥ್ರಿಲ್ಲರ್. ಇವತ್ತು ಡೇ 21 ಆಫ್ 50 ಡೇ ಚಾಲೆಂಜ್. ಇವತ್ತಿನ ಸಿನಿಮಾ ಅನ್ಕಟ್ ಜೆಮ್ಸ್. ಸಿನಿಮಾದಲ್ಲಿ ಮಾತಾಡುವ ಸನ್ನಿವೇಶಗಳೇನಾದ್ರೂ ಇದ್ರೆ ಒಬ್ಬ ವ್ಯಕ್ತಿ ಮಾತನಾಡಿ ಮುಗಿಸಿದ ಮೇಲೆ ಇನ್ನೊಬ್ಬ ವ್ಯಕ್ತಿ ಶುರು ಮಾಡ್ತಾನೆ. ಓವರ್ ಲ್ಯಾಪಿಂಗ್ ನ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಈ ಸಿನಿಮಾದಲ್ಲಿ ಒಂದೇ ಸಿಚುವೇಶನ್ ಅಲ್ಲಿ 4-5 ಜನ ಅಟ್ ಎ ಟೈಮ್ ಓವರ್ ಲ್ಯಾಪ್ ಆಗಿ ಮಾತಾಡ್ತಾನೆ ಇರ್ತಾರೆ. ಜೋರಾಗಿ ಒಬ್ರು ಮೇಲೊಬ್ರು ಕಿರುಚಿ ಮಾತಾಡ್ತಿರ್ತಾರೆ. ಜೊತೆಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಲೌಡ್ ಆದ ಸಿಂತ್ ಮ್ಯೂಸಿಕ್ ಇರುತ್ತೆ. ಈ ಆಡಿಯೋದಲ್ಲಿ ಕ್ರಿಯೇಟ್ ಆಗೋ ಖೇಯೋಸ್ ವೀಕ್ಷಕರಿಗೆ ರಿಯಲ್ ಲೈಫ್ ನ ಉಸಿರುಗಟ್ಟುವ ವಾತಾವರಣನ ಕ್ರಿಯೇಟ್ ಮಾಡುತ್ತೆ ಮತ್ತೆ ಆತಂಕನ ಫೀಲ್ ಮಾಡಿಸುತ್ತೆ. ಆಡಮ್ ಸ್ಯಾಂಡ್ಲರ್ ಅವರು ಕಾಮಿಡಿ ಪಾತ್ರಗಳಿಗೆ ಹೆಸರುವಾಸಿಯಾಗಿದ್ರು. ಆದ್ರೆ ಈ ಸಿನಿಮಾದ ಅವರ ಅಭಿನಯದ ರೇಂಜ್ಗೆ ಆಸ್ಕರ್ ಬರ್ಬೇಕಿತ್ತು ಅಂತ ಸುಮಾರಷ್ಟು ಜನ ಮಾತಾಡಿದ್ರು. ಪ್ರಖ್ಯಾತ ಬ್ಯಾಸ್ಕೆಟ್ ಬಾಲ್ ಆಟಗಾರ ಕೆಜಿ ಈ ಸಿನಿಮಾದಲ್ಲಿ ತಾನಾಗಿಯೇ ಅಭಿನಯಿಸಿರೋದು ಸಿನಿಮಾಗೆ ತುಂಬಾ ದೊಡ್ಡ ರಿಯಾಲಿಟಿ ಫೀಲ್ ಅನ್ನ ಕಟ್ಕೊಡುತ್ತೆ. ಈ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ. ಈಗ ಆಲ್ರೆಡಿ ನೋಡಿರೋರು ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.